ಕೆಲವೇ ಹೊತ್ತಲ್ಲಿ ಪ್ರಜ್ವಲ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸೋದಕ್ಕೆ ಈಗಾಗಲೇ ವೈದ್ಯರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪ್ರಜ್ವಲ್ ಆರೋಗ್ಯ ಪರೀಕ್ಷೆ ನಡೆಸುವಂತಹ ವೈದ್ಯಾಧಿಕಾರಿಗಳು ಎಲ್ಲವನ್ನು ಕೂಡ ಪ್ರಿಪೇರ್ ಮಾಡಿಕೊಂಡಿದ್ದಾರೆ. ವೈದ್ಯಕೀಯ ಪರೀಕ್ಷೆಯ ಬಳಿಕ ನ್ಯಾಯಾಧೀಶರ ಎದುರು ಪ್ರಜ್ವಲ್ರನ್ನ ಹಾಜರುಪಡಿಸಲಾಗುತ್ತೆ. ಬಂಧನದ ಬಳಿಕ ಜಡ್ಜ್ ಎದುರು ಹಾಜರುಪಡಿಸಲಿದೆ ಎಸ್ಐಟಿ ಅಧಿಕಾರಿಗಳ ಟೀಮ್. ಅನಂತರ ತಮ್ಮ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಆದರೆ ಜುಡಿಷಿಯಲ್ ಕಸ್ಟಡಿನ ಅಥವಾ ಎಸ್ಐಟಿ ಕಸ್ಟಡಿಗೆ ನ್ಯಾಯಾಧೀಶರು ನೀಡ್ತಾರಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೆಲವೇ ಕ್ಷಣದಲ್ಲಿ ತಿಳಿಯಲಿದೆ. ಆದರೆ ಈಗ ಮೊದಲಿಗೆ ಅವರಿಗೆ ಎಸ್ಐಟಿ ಕಚೇರಿಯಿಂದ ನೇರವಾಗಿ ಬೌರಿಂಗ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಅವರಿಗೆ BP, ಶುಗರ್, ಟೆಂಪರೇಚರ್, ECG ಇವೆಲ್ಲ ಚೆಕ್ ಆದ ನಂತರ ನೇರವಾಗಿ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಸೊ ಪ್ರಜ್ವಲ್ ರೇವಣ್ಣ ಅವರ ಮೆಡಿಕಲ್ ಚೆಕಪ್ ಹಿನ್ನೆಲೆಯಲ್ಲಿ ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಅಲ್ಲಿ ಯಾವುದೇ ಪ್ರತಿಭಟನೆಗಳಿಗೆ ಅವಕಾಶ ಇಲ್ಲ. ಅಥವಾ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರು ಬಂದು ಅವ್ರನ್ನ ನೋಡಬೇಕು, ಕಾಣಬೇಕು, ಮೀಟ್ ಮಾಡಬೇಕು ಅಂತ ಅಂದರೂ ಕೂಡ ಅದಕ್ಕೆ ಅವಕಾಶ ಇಲ್ಲ. ಯಾವ ಕಾಂಗ್ರೆಸ್ ನಾಯಕರು ಬಂದು ಅಲ್ಲಿ ಅಥವಾ ಕಾರ್ಯಕರ್ತರು ಬಂದು ಬೇರೆ ಬೇರೆ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಅದಕ್ಕೂ ಕೂಡ ಅವಕಾಶ ಇಲ್ಲ. ಇದ್ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡದಂತಹ ಪೊಲೀಸ್ ಇಲಾಖೆ ಈಗ ಆಲ್ರೆಡಿ ಅಲರ್ಟ್ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಬೌರಿಂಗ್ ಹಾಸ್ಪಿಟಲ್ನ ಆವರಣ. ಆ ಆವರಣದ ಒಳಗಡೆ ಯಾರಿಗೂ ಕೂಡ ಎಂಟ್ರಿ ಕೊಡ್ತಾ ಇಲ್ಲ. ಇನ್ನು ಬೇರೆ ಬೇರೆ ಪೇಷಂಟ್ಸ್ಗಳು ಬಂದಂತಹ ಸಂದರ್ಭದಲ್ಲಿ, ಹೊರರೋಗಿಗಳು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ವೇಟ್ ಮಾಡಿಸುವಂತಹ ಕೆಲಸ ಅಲ್ಲಿ ಬೌರಿಂಗ್ ಹಾಸ್ಪಿಟಲ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಗಮನಿಸ್ತಾ ಇದ್ದೀರಾ, ಪ್ರಜ್ವಲ್ ರೇವಣ್ಣ ಅವರನ್ನ ಯಾವ ಕ್ಷಣದಲ್ಲಾದರೂ ಬೌರಿಂಗ್ ಹಾಸ್ಪಿಟಲ್ಗೆ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಬರಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಬ್ಯಾರಿಕೇಡ್ಸ್ಗಳನ್ನ ಹಾಕಿದ್ದಾರೆ. ನೂರಾರು ಪೊಲೀಸರನ್ನ ಅಲ್ಲಿ ನಿಯೋಜನೆಗೊಳಿಸಲಾಗಿದೆ. ಪೊಲೀಸ್ ವಾಹನಗಳು ಕೂಡ ಸ್ಥಳದಲ್ಲಿವೆ. ಸೊ ಯಾವ ಸಿಬ್ಬಂದಿ ಕೂಡ ಬೇರೆ ಪೇಷಂಟ್ಸ್ಗಳನ್ನ ಒಳಭಾಗಕ್ಕೆ ಬಿಡ್ತಾ ಇಲ್ಲ. ವೇಟ್ ಮಾಡಿ ಅಂತ ಹೇಳಿ ಬಂದಂತಹ ಪೇಷಂಟ್ಸ್ಗಳಿಗೆ ವೇಟ್ ಮಾಡಿಸುವಂತಹ ಕೆಲಸ ಕೂಡ ಅಲ್ಲಿ ಆಗ್ತಾ ಇದೆ. ಯಾಕಂದರೆ ನಿನ್ನೆ ಪ್ರಜ್ವಲ್ ರೇವಣ್ಣ ಅವರನ್ನ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರಜ್ವಲ್ ಅವರ ಒಂದಿಷ್ಟು ಬೆಂಬಲಿಗರು ಅವ್ರನ್ನ ಕಾಣೋದಕ್ಕೆ ಬಂದಿದ್ರು ಅಂತ. ಸೊ ಅವ್ರನ್ನ ಪೊಲೀಸರು ಮನವೊಲಿಸಿ ವಾಪಸ್ ಕಳುಹಿಸಿದ್ದಾರೆ. ಇನ್ನು ನಿನ್ನೆ ಹಾಸನದಲ್ಲಿ ವಿವಿಧ ಸಂಘ ಸಂಸ್ಥೆಯ ಸದಸ್ಯರು, ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಸೊ ಇಂತಹ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ಈ ಪ್ರೊಟೆಕ್ಷನ್ನ ವಹಿಸಲಾಗಿದೆ. ರಾಜಕಾರಣಿಗಳು ಅಂತಂದ್ರೆ ಸಹಜವಾಗಿ ಅವರಿಗೆ ಬೆಂಬಲಿಗರಿರ್ತಾರೆ, ಫ್ಯಾನ್ ಫಾಲೋವಿಂಗ್ ಇರುತ್ತೆ. ಇನ್ನು ರೇವಣ್ಣನವರ ಪ್ರಕರಣದಲ್ಲೂ ಕೂಡ ಅದೇ ಆಗಿತ್ತು. ರೇವಣ್ಣನವರು ಇಲ್ಲಿ ಕಸ್ಟಡಿಯಲ್ಲಿದ್ದರು, ಆ ಕಡೆ ಹಾಸನದಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇತ್ತು. ಅಂತಹ ಬೆಳವಣಿಗೆ ನಡೆಯದಂತೆ ಪೊಲೀಸರು ಕಠಿಣ ಕ್ರಮ ಕೈಗೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.